ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಅದು ಜೋಶಿಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವತ್ತಿನ ವಿಡಿಯೋ ಏನು ಗೊತ್ತಾ, ನಿಮಗೆಲ್ರಿಗೂ ತುಂಬ ಖುಷಿಯಾಗಿರೋ ವಿಡಿಯೋ ಆಗಿರುತ್ತೆ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಆಗಿರುತ್ತೆ. ಯಾಕಪ್ಪ ಅಂದರೆ ನಿಮ್ಮ ಪ್ರಿಪರೇಷನ್ಸ್ ಇನ್ನೇನು 100% ಕೊಟ್ಟಿದ್ದೀರಾ, ಇನ್ನೇನು ಅದನ್ನು ಟೆಸ್ಟ್ ಮಾಡೋ ಟೈಮ್. ಸೊ ಹಾಗಾಗಿ ಮಾಕ್ ಟೆಸ್ಟ್ ನಿಮಗೋಸ್ಕರ ತಂದಿದ್ದೀನಿ ನಾನು. ಸೊ ಈ ಒಂದು ಮಾಕ್ ಟೆಸ್ಟ್ ನಾನು ನನ್ನ ಪರ್ಸ್ನಲೈಸ್ಡ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ನನ್ನ ಎಕ್ಸಾಮ್ ಕೊಟ್ಟಿರೋ ಟೈಮಲ್ಲಿ ನನಗಿದು ತುಂಬ ಹೆಲ್ಪ್ಫುಲ್ ಆಗಿದೆ ಈ ಒಂದು ಮಾಕ್ ಟೆಸ್ಟು. ಸೊ ಈ ಮಾಕ್ ಟೆಸ್ಟನ್ನು ಕೊಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ನಿಮ್ಮೆಲ್ರಿಗೂ ಹೇಳ್ತೀನಿ, ಕೇಳಿಸ್ತೀರಿ. ದಟ್ ಈಸ್ ಏನಂದರೆ, ಇದು ಸ್ಪಾನ್ಸರ್ಡ್ ವಿಡಿಯೋ ಅಂತೂ ಅಲ್ಲವೇ ಅಲ್ಲ, ಪ್ರಮೋಷ್ನಲ್ ವಿಡಿಯೋ ಅಂತೂ ಅಲ್ಲವೇ ಅಲ್ಲ. ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ನಿಮಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆ ರ್ಯಾಂಕ್ ಬರಲಿ, 120+, 150+ ಸ್ಕೋರ್ ಮಾಡಲಿ, ಇದು ನಿಮ್ಮ ಗೋಲ್ ಆಗಿದ್ದರೆ ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಮರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವಿವಾಗ ಈ ಮಾಕ್ ಟೆಸ್ಟನ್ನು ಫ್ರೀಯಾಗಿ ಆ್ಯಕ್ಸಸ್ ಮಾಡೋದು ಹೇಗಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗೂಗಲ್ಗೆ ಹೋಗಿಬಿಟ್ಟು ನೀವು ಕಾಲೇಜ್ ದೋಸ್ತ್ ಅಂತ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಒಂದು ವೆಬ್ಸೈಟ್ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಇದು ವೆಬ್ಸೈಟು ಕಾಲೇಜ್ ದೋಸ್ತ್ ಅವ್ರದ್ದು. ಸೊ ಇದರಲ್ಲಿ 3,00,000+ ಸ್ಟೂಡೆಂಟ್ಸ್ ಇಲ್ಲಿ ಇದೊಂದು ಸ್ಟೂಡೆಂಟ್ಸ್ ಇಲ್ಲಿ ಎನ್ರೋಲ್ ಮಾಡಿದ್ದಾರೆ. ಆಮೇಲೆ ನಿಮ್ಮ ರ್ಯಾಂಕ್ ಕೂಡ ನೀವು ಪ್ರೆಡಿಕ್ಟ್ ಮಾಡಿರಬಹುದಾಗಿರುತ್ತೆ ಈ ಒಂದು ವೆಬ್ಸೈಟಲ್ಲಿ. ಆಮೇಲೆ ನಿಮ್ಮ ಒಂದು ಮಾಕ್ ಟೆಸ್ಟನ್ನು ಕೊಡ್ಬೋದಾಗಿರುತ್ತೆ. ವೆರಿ ಸಿಂಪಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿ. ಸೊ ಈ ಮಾಕ್ ಎಕ್ಸಾಮ್ ಕೊಡೋದು ಹೇಗಂದರೆ, ಸೊ ಇಲ್ಲಿ 3 ಬಟನ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಮಾಕ್ ಟೆಸ್ಟ್ ಅಂತ ಇದೆ. ಈ ಮಾಕ್ ಟೆಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಚೂಸ್ ಯುವರ್ ಎಕ್ಸಾಮಿನೇಷನ್. ಸೊ ನೀವು ಯಾವ ಎಕ್ಸಾಮಿನೇಷನ್ ಕೊಡ್ತಿದ್ದೀರ ನೋಡಿ, ಇವಾಗ ನಮಗೆ ಎಕ್ಸಾಮ್ಸ್ ಕಾಣಿಸ್ತಾ ಇದೆ. ಚೂಸ್ ಯುವರ್ ಎಕ್ಸಾಮಿನೇಷನ್. ಸೊ ಕೆಳಗಡೆ ಬನ್ನಿ, ಕೆಳಗಡೆ ಬರ್ತಾ 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 KCET. ಸೊ ಇಲ್ಲಿ ಮಾಕ್ ಟೆಸ್ಟ್ ನೀವು ಕೊಡ್ಬೋದಾಗಿರುತ್ತೆ. ಸೊ ಇಲ್ಲಿ ಇದು KA ಬೋರ್ಡ್ ಇದ್ದು ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಮೇಲೆ ಇದೆ. ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ನಿಮ್ಮ ಒಂದು ಎಕ್ಸಾಮ್ PCMBಗೂ ಕೂಡ ಇದೆ. ಸ್ಕೋರ್ ಅಬೌವ್ 140 or 180 ಇಸ್ ಕನ್ಸಿಡರ್ಡ್ ಟು ಬಿ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಜಸ್ಟ್ ಮಾಕ್ ಟೆಸ್ಟ್ ಕೊಟ್ಬಿಡಿ, ನಿಮ್ಮ ಒಂದು ಪ್ರಿಪರೇಷನ್ ಟೆಸ್ಟ್ ಮಾಡಿ, ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಪ್ಪ ಅಂದರೆ ಈ ಟೆಸ್ಟ್ ನೀವೇನೋ ಕೊಡಲಿಲ್ಲ ಅಂದರೆ ನಿಮಗೇನೆ ಲಾಸು. ಯಾಕಪ್ಪ ಅಂದರೆ ನೀವು ನಿಮ್ಮ ಒಂದು ಪ್ರಿಪರೇಷನ್ ಎಷ್ಟಿರುತ್ತೆ ಅಂತ ಗೊತ್ತಿರಲ್ಲ. ಡೈರೆಕ್ಟ್ ಎಕ್ಸಾಮ್ ಹೋಗಿಬಿಟ್ಟು ಭಯ ಆಗುತ್ತೆ, ಅಲ್ಲಿ ಏನು ಮಾಡೋದು ಗೊತ್ತಾಗಲ್ಲ. ಈ ಥರ ಕಂಡೀಷನ್ ಇರಬೇಕಾದ್ರೆ ನೀವು ಖಂಡಿತವಾಗ್ಲೂ ಈ ಟೆಸ್ಟ್ ಕೊಡಲೇಬೇಕಾಗತ್ತೆ. ಇದು ನಾನು ಇನ್ನೊಂದು ಸಲ ಹೇಳ್ತೀನಿ, ಯಾವುದೇ ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ, ನಾನು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಫುಲ್ ಆ್ಯಂಡ್ ಟೆಸ್ಟ್ ಇದೆ ಫಾರ್ PCM, PCB, ಆಮೇಲೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಕೂಡ ಇದೆ. ನಾನು ಹೇಳೋದು ಎಲ್ಲದನ್ನೂ ಕೊಡಿ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಕೂಡ ನೀವು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ತಿದ್ದೆ ಪಾಸ್ಟ್ 5 ಇಯರ್ಸ್ ಬೇಡ, ಪಾಸ್ಟ್ 2 ಇಯರ್ಸ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ರೂ ಸಾಕಾಗತ್ತೆ. ಇವಾಗ ಫುಲ್ ಆ್ಯಂಡ್ ಪೇಪರ್, ನಾನು PCM ಸ್ಟೂಡೆಂಟ್, ಹಾಗಾಗಿ ಸ್ಟಾರ್ಟ್ ಟೆಸ್ಟ್ ಕೊಡ್ತೀನಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ಕೊಡಬೇಕಾಗತ್ತೆ. ಇವಾಗ ನಮ್ಮ ಹೆಸರು ಕೊಡಬೇಕಾಗತ್ತೆ. ಆಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಿಮ್ಮ ಫೋನ್ ನಂಬರ್. ಇವಾಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ. ನಿಮ್ಮ ಫೋನ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಟೆಲ್ ಅಬೌಟ್ ಯುವರ್ ಸೆಲ್ಫ್ ಅಂದರೆ ನೀವು ಏನು ಅಂತ ಹೇಳಬೇಕು. ಕ್ಲಾಸ್ 12 ಇದ್ದೀರಾ. ಓಕೆ, ಸಾರಿ, ಕ್ಲಾಸ್ 12. ಆಮೇಲೆ ಸ್ಟ್ರೀಮ್ ಸೆಲೆಕ್ಟ್ ಮಾಡಬೇಕು, PCM. ಓಕೆನಾ? ಸ್ವಲ್ಪ ಸೈಟ್ ಸ್ಲೋ ಇದೆ. ಓಕೆ, ಸೊ ಇವಾಗ ನಾವೇನು ಮಾಡ್ಕೋಬೇಕು, ಇದರಲ್ಲಿ 80 ಮಿನಿಟ್ಸ್ ಪರ್ ಪೇಪರ್ ಆಫ್ಲೈನ್ ಇರುತ್ತೆ, ಆಮೇಲೆ ಆನ್ಲೈನ್ ಇರುತ್ತೆ ಈ ಎಕ್ಸಾಮ್. ಆಮೇಲೆ ನೋ ನೆಗೆಟಿವ್ ಮಾರ್ಕ್ಸ್. ಸೊ ಇವಾಗ ಏನು ಮಾಡ್ಕೋಬೇಕು ಅಂದರೆ, ಇಲ್ಲಿ April 1, 23, ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಆ್ಯಂಡ್ ಪೇಪರ್ ಸ್ಟ್ರಕ್ಚರ್ ತೋರಿಸಿದ್ದಾರೆ, ಯಾವ ಥರ ನಿಮ್ಮ ಎಕ್ಸಾಮ್ ಇರುತ್ತೆ ಅಂತ. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ, ನನ್ನ ಚಾನಲ್ಲಿ ವಿಡಿಯೋ ಎಲ್ಲ ಮಾಡಿದ್ದೀನಿ. ಸೊ ಇವಾಗ ನಮಗೆ ಬೇಕಾಗಿರೋದು ಟೆಸ್ಟ್ ತಗೊಳ್ಳಿಕ್ಕೆ ಕಂಟಿನ್ಯೂ ಟು ಟೆಸ್ಟ್ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಸೆಲೆಕ್ಟ್ ಆಲ್ ಇಯರ್ಸ್ ಅಂದರೆ ಚೂಸ್ 1 or more ಇಯರ್ಸ್ ಫಾರ್ ಯೋರ್ ಟೆಸ್ಟ್. ಸೆಲೆಕ್ಟ್ ಆಲ್ ಇಯರ್ಸ್, ನೆಕ್ಸ್ಟ್ ಅಂತ ಕೊಡಬೇಕು. ಆಮೇಲೆ ಸೆಲೆಕ್ಟ್ ಆಲ್ ಸಬ್ಜೆಕ್ಟ್. ಯಾಕಪ್ಪ, ಸೊ ಇವಾಗ ನಿಮಗೆ ಎಷ್ಟು ಕ್ವಶನ್ಸ್ ಬೇಕು ಅಂತ ಇದೆ. ಅಂದರೆ ನಮಗೆ ಒಂದು ಪೇಪರಲ್ಲಿ ಎಷ್ಟೆಲ್ಲ ನೀವು ಸಾಲ್ವ್ ಮಾಡ್ಬೋದು. ನಾನು 50 ಕೊಡ್ತೀನಿ, ಮ್ಯಾಕ್ಸಿಮಮ್ ಆದಷ್ಟು ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ 50 ಮಿನಿಟ್ಸ್ ಕೊಟ್ಟಿರ್ತಾರೆ. ಕೆಮಿಸ್ಟ್ರಿ, ಫಿಸಿಕ್ಸ್ ಸೆಲೆಕ್ಟ್ ಮಾಡಿದ್ದೀನಿ. 50 ಮಿನಿಟ್ಸ್ ರೆಡಿ ಟು ಸ್ಟಾರ್ಟ್ ಟೆಸ್ಟ್ ಅಂತ ಕೊಡಬೇಕಾಗತ್ತೆ.
ನೆಕ್ಸ್ಟ್ ಇಲ್ಲಿ ನಿಮ್ಮ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಒನ್ ಏನು ಆನ್ಸರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ 3 ನಿಮಿಷದ 3 ನಿಮಿಷ ಅಂದರೆ 4 ನಿಮಿಷ ಅಪ್ರಾಕ್ಸ್ ಇದೆ ನಿಮ್ಮ ಹತ್ರ. ಸೊ ಇದಕ್ಕೆ ಕ್ವಶನ್ ಏನೆಲ್ಲ ಆಗ್ತಾ ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ನೀವು ಸಬ್ಮಿಟ್ ಮಾಡ್ಕೊಂಡು, ಇವಾಗ ನಾನು ರ್ಯಾಂಡಮ್ ಆಗಿ ಕೊಟ್ಟಿದ್ದೀನಿ, ನಾನು ಸಾಲ್ವ್ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ ಅದನ್ನು. ಸೊ ಇವಾಗ ಏನು ಅಂತ ತೋರಿಸುತ್ತೆ ಅದು ಪರ್ಫೆಕ್ಟಾಗಿ ನಿಮಗೆ ಎಷ್ಟು ಕರೆಕ್ಟು ಏನು ಇದು ಅಂತ. ನಿಮ್ಮ ಫ್ರೆಂಡ್ಸಿಗೂ ಕೂಡ ನೀವು ಶೇರ್ ಮಾಡ್ಬೋದಾಗಿರುತ್ತೆ ನಿಮ್ಮ ಒಂದು ಸ್ಕೋರನ್ನು. ಸೊ ಈ ಥರ ನೀವು ಒಂದು ಪ್ರಿಪರೇಷನ್ಸನ್ನು ಮಾಡ್ಬೋದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ ವಿಡಿಯೋ. ಪ್ಲೀಸ್ ಡು ಸಬ್ಸ್ಕ್ರೈಬ್.